ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ಹಿಂದಿನ ವಿಡಿಯೋದಲ್ಲಿ ನಾವು ಮೈಕ್ರೋಬಯಾಲಜಿ JNM ನರ್ಸಿಂಗ್ ಮತ್ತು BSc ನರ್ಸಿಂಗ್ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ನಾವು ಹಲವಾರು ವಿಡಿಯೋಗಳನ್ನು ಈಗಾಗಲೇ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಇವತ್ತು ನಾನು ಮೈಕ್ರೋಬಯಾಲಜಿಯಿಂದ ಈಗಾಗಲೇ ಇಮ್ಯುನಿಟಿ ಟಾಪಿಕನ್ನು ಡಿಸ್ಕಷನ್ ಮಾಡಲಾಗಿದೆ ಹಿಂದಿನ ವಿಡಿಯೋದಲ್ಲಿ. ಅದರದೇ ಆದಂಥ ಕಂಟಿನ್ಯೂಯಸ್ ಆಗಿ ಅಕ್ವೈರ್ಡ್ ಇಮ್ಯುನಿಟಿ ಅಥವಾ ಡೆವಲಪ್ಡ್ ಇಮ್ಯುನಿಟಿ, ಈ ಇಮ್ಯುನಿಟಿಲಿ ಟೈಪ್ಸ್ ಇದು ಎರಡನೇ ಟೈಪು ಅಕ್ವೈರ್ಡ್ ಇಮ್ಯುನಿಟಿ. ಹಿಂದಿನ ವಿಡಿಯೋದಲ್ಲಿ ನಾವು ಇನ್ನೇಟ್ ಇಮ್ಯುನಿಟಿ ಅಂತ ಡಿಸ್ಕಷನ್ ಮಾಡಿದ್ವಿ, ಅದನ್ನು ಬೇಕಾದ್ರೆ ನೀವು ಹೋಗಿ ವಿಡಿಯೋ ನೋಡ್ಕೊಳ್ಬೋದು. ಸೊ ಇವತ್ತು ನಾವು ಅಕ್ವೈರ್ಡ್ ಇಮ್ಯುನಿಟಿ ಅಂದ್ರೇನು, ಇಮ್ಯುನಿಟಿ ವಿಚ್ ಡೆವಲಪ್ಡ್ ಲೇಟರ್ ಇನ್ ದ ಲೈಫ್ ಆಫ್ಟರ್ ಮೈಕ್ರೋಬಲ್ ಇನ್ಫೆಕ್ಷನ್ ಇನ್ ದ ಹೋಸ್ಟ್ ಈಸ್ ಕಾಲ್ಡ್ ಅಕ್ವೈರ್ಡ್. ಸೊ ಅಕ್ವೈರ್ಡ್ ಇಮ್ಯುನಿಟಿ ಅಂತಂದ್ರೇನು, ಸೊ ಡೆವಲಪ್ಡ್ ಆಫ್ಟರ್ ದ ಲೈಫ್ ಅಂದರೆ ಒಂದು ಇನ್ನೇಟ್ ಒಳಗಡೆ ಏನಾಗ್ತಿತ್ತು, ತಾಯಿ ಮುಖಾಂತರ ಏನಾಗ್ತಿತ್ತು, ತನ್ನ ಈ ಒಂದು ಇಮ್ಯುನಿಟಿಯನ್ನು ಬೆಳೆಸ್ಕೊತಾ ಇತ್ತು, ತಾಯಿ ಮುಖಾಂತರನೇ ಬರ್ತಿತ್ತು. ಬಟ್ ಇದು ಹಂಗಲ್ಲ, ತನ್ನ ಜೀವಿತಾವಧಿ ಒಳಗಡೆ ಅವ್ನಿಗೇನು ಇನ್ಫೆಕ್ಷನ್ ಆಗುತ್ತಲ್ಲ ಅದನ್ನು ಅಕ್ವೈರ್ ಮಾಡ್ಕೊತಾನೆ ಅವನು. ಉದಾಹರಣೆಗೆ ನಮಗೆ ಕೊರೋನಾ ವೈರಸ್, ಅದು ನಮಗೆ ಗೊತ್ತೇ ಇರಲಿಲ್ಲ, ಬಟ್ ಇವಾಗ ನಾವು ಅದ್ರ ಜೊತೆಗೆ ಸೆಟ್ ಆಗಿಬಿಟ್ಟಿದ್ದೀವಿ, ಅದನ್ನು ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಕೊರೋನಾ ಇವಾಗ ಬಂದರೂ ಪದೇ ಪದೇ ಬಂದರೂ ನಮಗೇನು ಆಗೋದಿಲ್ಲ, ಯಾಕಂದರೆ ಆಲ್ರೆಡಿ ನಾವು ಅಕ್ವೈರ್ಡ್ ಇಮ್ಯುನಿಟಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಈ ರೀತಿಯಾಗಿ ಆಗುವಂಥ ಒಂದು ಇಮ್ಯುನಿಟಿಗೆ ಅಕ್ವೈರ್ ಇಮ್ಯುನಿಟಿ ಅಂತ ಕೇಳ್ತೀವಿ. ಓಕೆ, ಸೊ ಉದಾಹರಣೆಗೆ ಇಫ್ ಆ್ಯನ್ ಇಂಡಿವಿಜುವಲ್ ಇನ್ಫೆಕ್ಟೆಡ್ ವಿತ್ ಚಿಕನ್ ಪಾಕ್ಸ್ ವೈರಸ್, ಉದಾಹರಣೆಗೆ ಚಿಕನ್ ಪಾಕ್ಸ್ ವೈರಸ್ ಕೇಳಿರ್ಬೋದು, ಚಿಕ್ಕವರಿದ್ದಾಗ ಬಂದಿರುತ್ತೆ, ಆದರೆ ಪದೇ ಪದೇ ಬರೋದಿಲ್ಲ. ಯಾಕಂದರೆ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಡೆವಲಪ್ಮೆಂಟ್ ಇಮ್ಯುನಿಟಿ ಮಾಡ್ಕೊಂಡ್ಬಿಟ್ಟಿವಿ. ಅದರ ವಿರುದ್ಧವಾಗಿ ಅದು ಬರುತ್ತೆ, ಬಟ್ ಒಂದು ಸಲ ಬಂದು ಹೋಗಿಬಿಟ್ರೆ ನಮ್ಮಲ್ಲಿ ಏನಾಗುತ್ತೆ, ಅದರದ್ದು ಇಮ್ಯುನಿಟಿ ಡೆವಲಪ್ಮೆಂಟ್ ಆಗಿಬಿಡುತ್ತೆ. ಅದು ಪದೇ ಪದೇ ಬಂದರೂ ನಮಗೆ ಏನಾಗೋದಿಲ್ಲ, ಕಾಸಸ್ ಆಗೋದಿಲ್ಲ, ರೋಗ ಬರೋದಿಲ್ಲ. ಯಾಕಂದರೆ ನಮ್ಮಲ್ಲಿ ಅದು ರೆಸಿಸ್ಟೆನ್ಸನ್ನು ಬೆಳೆಸ್ಕೊಂಡ್ಬಿಡುತ್ತೆ ನಮ್ಮ ಲೈಫ್ ಒಳಗಡೆ. ಅದರಿಂದ ನಾವು ನಮ್ಮ ಇಮ್ಯುನಿಟಿ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ ಅದನ್ನು ಆ ವೈರಸ್ಸನ್ನು ಜೊತೆಗೆ ಸ್ಟಡಿ ಮಾಡಿಕೊಂಡು ಫ್ಯೂಚರಲ್ಲಿ ಬಂದರೂ ಕೂಡ ನಮ್ಗೆ ಹಾನಿಯಾಗದಾಗೆ ತಡೆಯುತ್ತೆ. ಅದಕ್ಕೆ ನಾವು ಅಕ್ವೈರ್ಡ್ ಇಮ್ಯುನಿಟಿ ಅಂತ ಕರಿತೀವಿ. ಸೊ ಇಲ್ಲಿ ಅಕ್ವೈರ್ಡ್ ಇಮ್ಯುನಿಟಿ ಪ್ರೊವೈಡ್ ಬೈ ದ ಆ್ಯಂಟಿಬಾಡೀಸ್ ಆ್ಯಂಡ್ ಸರ್ಟನ್ ಲಿಂಫೋಸೈಟ್ಸ್. ಓಕೆ, ಟಿ ಲಿಂಫೋಸೈಟ್ಸ್ಗಳು, ಸಮ್ಟೈಮ್ಸ್ ಇವು ಟಿ ಲಿಂಫೋಸೈಟ್ಸ್ಗಳು ಸೆಲ್ ಮಿಡಿಯೇಟೆಡ್ ಅಂತ ಕರಿತೀವಿ. ಆ್ಯಂಟಿಬಾಡಿ ಥರನೇ ಕೆಲಸ ಮಾಡ್ತವೆ, ಪ್ರೊಟೆಕ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತವೆ. ಆ್ಯಂಟಿಬಾಡಿ ಇರ್ಬೋದು. ಇವೆಲ್ಲಗಳು ಏನಂತಂದರೆ ನಮ್ಮ ಜೀವಿತಾವಧಿಯಲ್ಲಿ ನಾವು ಕಲಿತಾ ಹೋಗ್ತೀವಿ, ನಮ್ಮ ಬಾಡಿ ಕೂಡ ಆ್ಯಂಟಿಬಾಡಿ ಏನು ಮಾಡ್ತಾ ಕಲಿತಾ ಹೋಗುತ್ತೆ. ಹೊಸ ಹೊಸ ರೋಗಗಳನ್ನು ಬಂದರೂ ಕೂಡ ನೆಕ್ಸ್ಟ್ ಟೈಮ್ ಬರದ ಹಾಗೆ ನಮ್ಗೆ ತಡೀತಾ ಹೋಗುತ್ತೆ. ಅದು ಒಂದು ಅದಕ್ಕೆ ನಾವು ಅಕ್ವೈರ್ಡ್ ಅಂತ ಕರಿತೀವಿ. ಕಂಪೋನೆಂಟ್ ಅಕ್ವೈರ್ಡ್ ಇಮ್ಯುನಿಟಿ ಸಚ್ ಆಸ್ ಆ್ಯಂಟಿಬಾಡೀಸ್, ಟಿ ಸೆಲ್ಸ್ ಆರ್ ದ ಸ್ಪೆಸಿಫಿಕ್ ಟು ಪಾರ್ಟಿಕ್ಯುಲರ್ ಆರ್ಗ್ಯಾನಿಸಮ್ಸ್. ದೇರ್ಫೋರ್ ಅಕ್ವೈರ್ಡ್ ಇಮ್ಯುನಿಟಿ ಇಸ್ ನೋನ್ ಆ್ಯಸ್ ಅ ಸ್ಪೆಸಿಫಿಕ್ ಇಮ್ಯುನಿಟಿ. ಇದಕ್ಕೆ ನಾವು ಸ್ಪೆಸಿಫಿಕ್ ಇಮ್ಯುನಿಟಿ ಕೂಡ ಅಂತ ಕರಿತೀವಿ. ಯಾಕಂತಂದರೆ ನಮ್ಮ ಜೀವಿತಾವಧಿ ಒಳಗಡೆ ಹೊಸ ಹೊಸ ರೋಗಗಳು ಪತ್ತೆ ಆಗ್ಬೋದು. ಈಗ ಕೋವಿಡ್ ಬಂದಿದೆ, ಅದು ಹೊಸದೇ, ಹೌದಾ? ಅದನ್ನು ಸ್ಪೆಸಿಫಿಕ್ಕಾಗಿ ನಾವು ಏನು ಮಾಡ್ತೀವಿ, ನಮ್ಮದನ್ನು ಸ್ಟಡಿ ಮಾಡಿ ಇಟ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ಕೋವಿಡ್ ಬಂದರೂ ಕೂಡ ನಮ್ಗೆ ಅಷ್ಟೊಂದು ಹಾನಿ ಆಗೋದಿಲ್ಲ. ಈಗ ಸೆಟ್ ಆಗಿಬಿಟ್ಟಿರುತ್ತೆ ನಮ್ಮ ಬಾಡಿ, ನಮ್ಮ ಇಮ್ಯುನಿಟಿ ಸೆಟ್ ಆಗಿಬಿಡುತ್ತೆ. ಸೊ ಇಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅಕ್ವೈರ್ಡ್ ಇಮ್ಯುನಿಟಿ, ಕ್ಯಾರೆಕ್ಟರಿಸ್ಟಿಕ್ ಇದಾವೆ. ಒಂದು ಸ್ಪೆಸಿಫಿಸಿಟಿ, ಇಂಡಿವಿಜುವಲ್ ಆಗಿ ಏನು ಬರುತ್ತೆ ಅದನ್ನು ಸ್ಟಡಿ ಮಾಡುತ್ತೆ. ಸೆಲ್ಫ್ ಆ್ಯಂಡ್ ನಾನ್ ಸೆಲ್ಫ್ ರಿಕಗ್ನೈಸೇಷನ್. ಸೆಲ್ಫ್ ಆ್ಯಂಡ್ ನಾನ್ ಸೆಲ್ಫ್ ಅಂತಂದರೆ ಏನಂದರೆ ಇವಾಗ ಸೊ ಅದೇನು ಮಾಡುತ್ತೆ ಅಂತಂದರೆ ಒಂದು ಅದರ ಬಗ್ಗೆ ಏನು ಮಾಡುತ್ತೆ, ಬಂದಿರುವಂಥ ಇಮ್ಯುನಿಟಿ ಆರ್ಗ್ಯಾನಿಸಮನ್ನು ಅಥವಾ ಸೂಕ್ಷ್ಮ ಜೀವಿಯನ್ನು ಸ್ಟಡಿ ಮಾಡಿಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡಿ ಅದಕ್ಕೆ ತಕ್ಕಂಥ ಒಂದು ಆ್ಯಂಟಿಬಾಡಿಯನ್ನು ರಿಲೀಸ್ ಮಾಡಿಬಿಡುತ್ತೆ. ಆ ರೀತಿಯಾಗಿರ್ಬೋದು. ಇಮ್ಯುನಾಲಜಿಕಲ್ ಮೆಮರಿ ಇರ್ಬೋದು. ನೆಕ್ಸ್ಟ್ ಟೈಮ್ ಅದೇನಾದರೂ ಬಂದರೆ ನಮ್ಮಲ್ಲಿ ಇಮ್ಯುನಾಲಜಿಕಲ್ ಮೆಮರಿ ಅಂತ ಇರುತ್ತೆ ಇಮ್ಯುನಿಟಿ ಒಳಗಡೆ, ಅದು ಅದನ್ನು ಪತ್ತೆ ಹಚ್ಕೊಂಡ್ಬಿಡುತ್ತೆ, ಅದನ್ನು ಈಸಿಯಾಗಿ ಡಿಸ್ಟ್ರಾಯ್ ಮಾಡಿಬಿಡುತ್ತೆ, ನಮಗೆ ಬರದ ಹಾಗೆ ತಡೆಯುತ್ತೆ. ಡೈವರ್ಸಿಟಿ, ಸೊ ನಾವು ಯಾವ ಒಂದು ರೇಷಿಯೋದಲ್ಲಿದ್ದೀವಿ, ಯಾವ ಥರದಂಥ ಒಂದು ರೋಗ ಬರ್ತಾಯಿದೆ. ಡೈವರ್ಸಿಟಿ ಅಂದರೆ ಭಾಳ ನಮೂನೆಯಾದಂಥ ಮೈಕ್ರೋಆರ್ಗನಿಸಮ್ ಪ್ರೆಸೆಂಟ್ ಇದ್ದಾವೆ. ಆ ಒಂದು ಮೈಕ್ರೋಆರ್ಗನಿಸಮ್ ಬಹಳ ವಿವಿಧವಾದಂಥ ಮೈಕ್ರೋಆರ್ಗನಿಸಮ್ನ ಪತ್ತೆ ಮಾಡಿ ಅದನ್ನು ಸ್ಟಡಿ ಮಾಡಿ ಇಟ್ಕೊಂಡ್ಬಿಡುತ್ತೆ, ಮೆಮರಿಯಾಗಿ ಇಟ್ಕೊಂಡ್ಬಿಡುತ್ತೆ. ಈ ಒಂದು ಅಕ್ವೈರ್ಡ್ ಇಮ್ಯುನಿಟಿ ಒಳಗಡೆ ಎರಡು ಟೈಪ್ಸ್ ಇದಾವೆ, ಆ್ಯಕ್ಟಿವ್ ಮತ್ತು ಪ್ಯಾಸಿವ್. ಆ್ಯಕ್ಟಿವ್ ಇಮ್ಯುನಿಟಿ ಮತ್ತು ಪ್ಯಾಸಿವ್ ಇಮ್ಯುನಿಟಿ ಅನ್ನೋದು ಎರಡು ಟೈಪ್ ಇದಾವೆ. ಆ್ಯಕ್ಟಿವ್ ಇಮ್ಯುನಿಟಿ ಅಂದ್ರೇನು? ಸೊ ಇಫ್ ಹೋಸ್ಟ್ ಇಟ್ ಸೆಲ್ಫ್ ಪ್ರೊಡ್ಯೂಸಸ್ ಆ್ಯಂಟಿಬಾಡೀಸ್ ಈಸ್ ಕಾಲ್ಡ್ ಆ್ಯಕ್ಟಿವ್ ಇಮ್ಯುನಿಟಿ. ಈ ಹೋಸ್ಟ್ ಏನು ಮಾಡುತ್ತೆ ಅಂದರೆ ಆ್ಯಂಟಿಬಾಡಿಗಳನ್ನು, ಹೋಸ್ಟ್ ಇಟ್ ಸೆಲ್ಫ್ ಅಂತಂದರೆ ಇವಾಗ ಒಂದು ಏನೋ ಬಾಡಿ ಒಳಗಡೆ ಒಂದು ಆರ್ಗ್ಯಾನಿಸಮ್ ಬಂದಿದೆ ಅಂತ ತಿಳ್ಕೊಳ್ಳೋಣ, ಅದಕ್ಕೆ ವಿರುದ್ಧವಾಗಿ ಆ್ಯಂಟಿಬಾಡಿಗಳನ್ನು ರಿಲೀಸ್ ಮಾಡಿಬಿಡುತ್ತೆ. ಅದಕ್ಕೆ ನಾವು ಆ್ಯಕ್ಟಿವ್ ಇಮ್ಯುನಿಟಿ ಅಂತ. ಇಟ್ ಸೆಲ್ಫ್ ಅದಕ್ಕೆ ನಾವು ನಮಗೆ ಗೊತ್ತಿಲ್ಲದಾಗೆ ತಾನೇ ಪ್ರೊಡ್ಯೂಸ್ ಮಾಡ್ಕೊಂಡ್ಬಿಟ್ಟಿರುತ್ತೆ, ಹೌದಾ? ನಮಗೆ ಅದು ಇನ್ ಕೇಸ್ ಆಫ್ ಇದು ಹೋಸ್ಟ್ ಇಟ್ ಸೆಲ್ಫ್ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಮಾಡಲಿಲ್ಲ ಅಂತಂದರೆ ಅವಾಗ ನಾವೇನು ಮಾಡ್ತೀವಿ, ಗುಳಿಗೆ ತೊಗೊತೀವಿ, ಮೆಡಿಸಿನ್ ತೊಗೊತೀವಿ, ಅದೇನಲ್ಲದು ಹೋಸ್ಟ್ ಅಲ್ಲದು. ಓಕೆ, ಆ್ಯಕ್ಟಿವ್ ಇಮ್ಯುನಿಟಿ ಅಂತಂದರೆ ನ್ಯಾಚುರಲಾಗಿ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಒಳಗಡೆ ಒಂದು ಆರ್ಗನಿಸಮ್ ಬಂದಾಗ ತಾನೇ ಏನು ಮಾಡುತ್ತೆ, ಆ್ಯಂಟಿಬಾಡಿ ಪ್ರೊಡ್ಯೂಸ್ ಮಾಡ್ಕೊಂಡ್ಬಿಡುತ್ತೆ, ಅದು ಇಟ್ ಸೆಲ್ಫ್ ಅಂತ ಕರಿತೀವಿ. ಅದಕ್ಕೆ ಆ್ಯಕ್ಟಿವ್ ಇಮ್ಯುನಿಟಿ. ಇಟ್ ಈಸ್ 2 ಟೈಪ್ಸ್. ಇದರಲ್ಲಿ 2 ಟೈಪ್ ಇದಾವೆ, ಆರ್ಟಿಫಿಷಿಯಲ್ ಆ್ಯಕ್ಟಿವ್ ಇಮ್ಯುನಿಟಿ ಮತ್ತು ನ್ಯಾಚುರಲ್ ಆ್ಯಕ್ಟಿವ್ ಇಮ್ಯುನಿಟಿ ಅಂತ 2 ಟೈಪ್ ಇದಾವೆ.
ಸೊ ಆರ್ಟಿಫಿಷಿಯಲ್ ಆಕ್ಟಿವ್ ಇಮ್ಯುನಿಟಿ ಒಳಗಡೆ ಏನಂದರೆ ಇಮ್ಯುನಿಟಿ ಪ್ರೊವೈಡ್ ಬೈ ದ ವ್ಯಾಕ್ಸಿನ್ ಮುಖಾಂತರ ನಾವು ಇಮ್ಯುನಿಟಿನ ಪ್ರೊವೈಡ್ ಮಾಡ್ತೀವಿ. ಈಗ ಚಿಕ್ಕ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕ್ತೀವಿ. ಫಾರ್ ಎಕ್ಸಾಂಪಲ್ ಕೋವಿಡ್ ಬಂದಿದೆ, ನಾವು ವ್ಯಾಕ್ಸಿನ್ ತೊಗೊಂಡಿವಿ. ಯಾಕಂತಂದ್ರೆ ನಮ್ಮಲ್ಲಿ ಅದರದ್ದು ಕೊರೋನಾಗೆ ಆಂಟಿಬಾಡಿ ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಕಡಿಮೆ ಇದೆ. ಹೀಗಾಗಿ ನಾವೇನು ಮಾಡ್ತಾಯಿದ್ದೀವಿ, ವ್ಯಾಕ್ಸಿನ್ಸ್ಗಳನ್ನು ತೊಗೊತಾ ಇದ್ದೀವಿ. ಅದಕ್ಕೆ ನಾವು ಆರ್ಟಿಫಿಷಿಯಲ್ ಆ್ಯಕ್ಟಿವ್ ಇಮ್ಯುನಿಟಿ ಅಂತ ಕರಿತೀವಿ. ನ್ಯಾಚುರಲ್ ಆ್ಯಕ್ಟಿವ್ ಇಮ್ಯುನಿಟಿ ಒಳಗಡೆ ಇಮ್ಯುನಿಟಿ ಪ್ರೊವೈಡ್ ನ್ಯಾಚುರಲ್ ಇನ್ಫೆಕ್ಷನ್. ಇವಾಗ ನ್ಯಾಚುರಲ್ ಆ್ಯಕ್ಟಿವ್ ಇಮ್ಯುನಿಟಿ ಅಂದ್ರೇನು, ತನಗೆ ತಾನೇ ಒಬ್ಬೊಬ್ಬರು ನೋಡಿ ವ್ಯಾಕ್ಸಿನ್ ತೊಗೊಂಡಿರೋದಿಲ್ಲ ಆದರೂ ಆರೋಗ್ಯವಂತರಾಗಿರ್ತಾರೆ. ಯಾಕಂತಂದರೆ ಇಮ್ಯುನಿಟಿ ಏನು ಮಾಡ್ತೈತಿ, ನ್ಯಾಚುರಲ್ ಅಂತ ಇನ್ಫೆಕ್ಷನನ್ನು ಓಕೆ ಇಮ್ಯುನಿಟಿ ಪ್ರೊವೈಡ್ ಮಾಡಿಬಿಡ್ತೈತೆ ನ್ಯಾಚುರಲಾಗಿ ಇನ್ಫೆಕ್ಷನ್ಸನ್ನು. ಸೊ ಈ ರೀತಿಯಾಗಿ ಏನಾಗುತ್ತೆ ಅಂದ್ರೆ ಅವ್ರು ವಿತೌಟ್ ವ್ಯಾಕ್ಸಿನ್ ಇಲ್ಲೂ ಕೂಡ ಬದುಕ್ತಾರೆ ಒಬ್ಬೊಬ್ಬರು. ಯಾಕಂದರೆ ಅವ್ರಲ್ಲಿ ನ್ಯಾಚುರಲ್ ಆ್ಯಕ್ಟಿವ್ ಇಮ್ಯುನಿಟಿ ಪ್ರೊಡ್ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಯಾವುದು ಅಂತಂದರೆ ಇಲ್ಲಿ ಪ್ಯಾಸಿವ್ ಇಮ್ಯುನಿಟಿ. ಓಕೆ, ಸೊ ಪ್ಯಾಸಿವ್ ಇಮ್ಯುನಿಟಿ ಇಫ್ ಹೋಸ್ಟ್ ಡಸ್ ನಾಟ್ ಪ್ರೊಡ್ಯೂಸ್ ದ ಆಂಟಿಬಾಡಿ. ಹೋಸ್ಟ್ ಏನಾದರೂ ಆಂಟಿಬಾಡಿ ಅಂದರೆ ನಮ್ಮ ಬಾಡಿ ಆಂಟಿಬಾಡಿ ಪ್ರೊಡ್ಯೂಸ್ ಮಾಡಲಿಲ್ಲ ಇಟ್ ಸೆಲ್ಫ್, ಬಟ್ ಆಂಟಿಬಾಡಿ ಪ್ರೊಡ್ಯೂಸ್ ಇನ್ ದ ಅದರ್ ಹೋಸ್ಟ್ ಪ್ರೊವೈಡ್ ದ ಇಮ್ಯುನಿಟಿ ನೋನ್ ಆಸ್ ಪ್ಯಾಸಿವ್. ಅಂದರೆ ನಮ್ಮ ಬಾಡಿ ಇಮ್ಯುನಿಟಿ ಪ್ರೊವೈಡೇ ಮಾಡೋಕ್ಕಾಗಲಿಲ್ಲ. ಸೊ ಆವಾಗ ನಾವೇನು ಮಾಡ್ತೀವಿ ಅಂತಂದ್ರೆ ಅದರ್ ಆಪ್ಷನ್ ಹುಡುಕ್ತಾ ಇದ್ದೀವಿ. ಉದಾಹರಣೆಗೆ ಟ್ಯಾಬ್ಲೆಟ್ ತೊಗೊತೀವಿ, ಓಕೆ ಇಂಜೆಕ್ಷನ್ ಮಾಡಿಸ್ಕೊತೀವಿ. ನೆಗಡಿ ಆಗಿದೆ, ಬಿಕಾಸ್ ಆಫ್ ನೆಗಡಿ ಬಂದಾಗ ನಮಗೆ ಕಂಟ್ರೋಲ್ ಬರೋದಿಲ್ಲ. ಅವಾಗ ನಾವು ಏನು ಮಾಡ್ತೀವಿ, ಇಂಜೆಕ್ಷನ್ಸ್ ಅಥವಾ ಟ್ಯಾಬ್ಲೆಟ್ ತೊಗೊತೀವಿ. ಬಿಕಾಸ್ ಆಫ್ ಅದೇನೆಂದರೆ ಪ್ಯಾಸಿವ್ ಇಮ್ಯುನಿಟಿ. ಅದು ನಮ್ಮ ಇಮ್ಯುನಿಟಿ ಜೊತೆಗೆ ನಾವು ಪ್ಯಾಸಿವ್ ಆಗಿ ಮತ್ತೇನು ಮಾಡ್ತೀವಿ, ಹೋಸ್ಟಾಗಿ ಏನು ಮಾಡ್ತೀವಿ, ಇಮ್ಯುನಿಟಿನ ಪ್ರೊವೈಡ್ ಮಾಡ್ಕೊತೀವಿ. ಇದರಲ್ಲಿ 2 ಟೈಪ್ ಇದಾವೆ, ನ್ಯಾಚುರಲಿ ಪ್ಯಾಸಿವ್ ಇಮ್ಯುನಿಟಿ, ಆರ್ಟಿಫಿಷಿಯಲ್ ಪ್ಯಾಸಿವ್ ಇಮ್ಯುನಿಟಿ ಅನ್ನೋದು 2 ಟೈಪ್ ಇದಾವೆ. ನ್ಯಾಚುರಲ್ ಪ್ಯಾಸಿವ್ ಇಮ್ಯುನಿಟಿಗಳು ಏನಾಗ್ತದೆ, IgG ಆಂಟಿಬಾಡಿ ಪ್ರೊಡ್ಯೂಸಸ್ ಇನ್ ದ ಮದರ್ ಕ್ರಾಸ್ ಪ್ಲೇಸೆಂಟಾ ಆ್ಯಂಡ್ ಪ್ರೊಟೆಕ್ಟ್ ಫಿಟಸ್ ಅಪ್ ಟು 6 month ಓಲ್ಡ್ ಏಜ್. ಸೊ ಇಲ್ಲಿ IgG ಆಂಟಿಬಾಡಿ ಅನ್ನೋದು ಏನಂದ್ರೆ ತಾಯಿ ಮುಖಾಂತರ ಪ್ಲೆಸೆಂಟ ಕ್ರಾಸ್ ಆಗಿ ಸೊ ಫೀಟಸ್ ಮಗುನ 6 ತಿಂಗಳ ತನಕ ಓಲ್ಡ್ ಏಜ್ ತನಕ ಅಪ್ ಟು 6 ತಿಂಗಳ ತನಕ ಮಗುನನ್ನು ಕಾಪಾಡ್ತಿರುತ್ತೆ ಅದರಿಂದ ಮೈಕ್ರೋ ಆರ್ಗ್ಯಾನಿಸಮಿಂದ. ಓಕೆ, ಇದು ನ್ಯಾಚುರಲ್ ಪ್ಯಾಸಿವ್ ಇಮ್ಯುನಿಟಿ ಅಂದರೆ ಮಗುಗೆ ತನ್ನ ಸ್ವಂತವಾಗಿ ಬಂದಿಲ್ಲ, ತಾಯಿ ಮುಖಾಂತರ ಬರ್ತಾ ಇದೆ. ಅಂತ ಆರ್ಟಿಫಿಷಿಯಲ್ ಪ್ಯಾಸಿವ್ ಇಮ್ಯುನಿಟಿ ಅಂದ್ರೇನು, ಇಫ್ ಪರ್ಫಾರ್ಮ್ಡ್ ಆಂಟಿಬಾಡಿ ಆರ್ ಇಂಜೆಕ್ಟೆಡ್ ಇನ್ ಟು ದ ಹೋಸ್ಟ್ ಇಮ್ಯುನಿಟಿ. ಸೊ ಹೆಂಗಂತಂದರೆ ನಾವು ವ್ಯಾಕ್ಸಿನ್ ಅದ್ರ ವಿರುದ್ಧವಾಗಿ ವ್ಯಾಕ್ಸಿನ್ನು ಅಥವಾ ಗುಳಿಗೆ ಏನೋ ತೊಗೊತಾ ಇರ್ತೀವಿ. ಉದಾಹರಣೆಗೆ ಆಂಟಿಬಾಡಿ ವೇಮನ್ ಅಂತಂದರೆ ಇವಾಗ ಹಾವು ಕಡಿದಿರುತ್ತೆ, ಅದ್ರ ವಿರುದ್ಧವಾಗಿ ನಾವು ಇಂಜೆಕ್ಷನ್ ತೊಗೊತೀವಿ. ಅದನ್ನು ನಾವು ಬದುಕಲಿಕ್ಕೆ ಹಾವು ಕಡ್ದಾಗೋದು ಅದು ಆ್ಯಂಟಿ ವುಮೆನ್ ಅಂತ ಕರಿತೀವಿ. ರೇಬೀಸ್ ವ್ಯಾಕ್ಸಿನ್, ಈಗ ನಾವು ಹುಚ್ಚು ನಾಯಿ ಕಡ್ದಿರ್ತೈತೆ, ಅವಾಗ ನಾವು ಹುಚ್ಚು ನಾಯಿ ಕಡ್ದು ಸುಮ್ಮನೆ ಬಿಡೋದಿಲ್ಲ, ವ್ಯಾಕ್ಸಿನ್ ತೊಗೊತೀವಿ. ಬಿಕಾಸ್ ಆಫ್ ಆ ಹುಚ್ಚು ನಾಯಿ ಕಡ್ದಿರುವಂಥ ರೇಬೀಸಿಗೆ ನಮ್ಮ ಬಾಡಿ ಒಳಗಡೆ ಆಂಟಿಬಾಡಿ ಕ್ರಿಯೇಟ್ ಆಗೋದಿಲ್ಲ, ಅವಾಗ ನಾವು ಇಂಜೆಕ್ಷನ್ ತೊಗೊತೀವಿ. ಅವುಗಳಿಗೆ ನಾವು ಆರ್ಟಿಫಿಷಿಯಲ್ ಪ್ಯಾಸಿವ್ ಇಮ್ಯುನಿಟಿ ಅಂತ ಕರಿತೀವಿ. ಸೊ ಇದು ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.